ಕಾರುಗಳ ನಡುವೆ ಭೀಕರರ ಅಪಘಾತ ಸಂಭವಿಸಿದ್ದು ಗಂಭೀರ ಗಾಯಗೊಂಡವರನ್ನು ಶಿವಮೊಗ್ಗದ ಮೆಗನ್ ಆಸ್ಪತ್ರೆಗೆ ದಾಖಲು ಮಾಡಿಕೊಳ್ಳಲಾಗಿದೆ ಎಂದು ಎಸ್ಪಿ ಮಿಥುನ್ ಕುಮಾರ್ ಅವರು ಹೇಳಿದ್ದಾರೆ. ಮಾಧ್ಯಮಗಳಿಗೆ ಈ ಕುರಿತು ಮಾಹಿತಿ ನೀಡಿದ ಅವರು, ಇಕೋ ಸ್ಪೋರ್ಟ್ಸ್ ಮತ್ತು ವೋಕ್ಸ್ ವ್ಯಾಗನ್ ಕಾರ್ ನಡುವೆ ಅಪಘಾತ ಸಂಭವಿಸಿದೆ. ಯಾವ ಕಾರಣಕ್ಕೆ ಅಪಘಾತ ಸಂಭವಿಸಿದೆ ಅನ್ನೋದರ ಕುರಿತು ತನಿಖೆ ನಡೆಸಲಾಗ್ತಾ ಇದೆ ಎಂದು ತಿಳಿಸಿದರು. ಆನಂದಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 2 ಕಾರುಗಳ ಮಧ್ಯೆ ಆಕ್ಸಿಡೆಂಟ್ ಆಗಿದೆ. ಸುಮಾರು 6 ಜನ ಪ್ರಯಾಣಿಕರಿದ್ದರು. ಇಕೋ ಸ್ಪೋರ್ಟ್ ಮತ್ತು ಒಂದು ವೋಲ್ಕ್ಸ್ ವ್ಯಾಗನ್ ಗಾಡಿ ಇರ್ತದೆ. ಇಬ್ಬರು ಹೆಣ್ಮಕ್ಳಿಗೆ ಸ್ವಲ್ಪ ಸೀರಿಯಸ್ ಇಂಜುರಿ ಇದೆ. ಇಮಿಡಿಯೇಟ್ಲಿ ಅವ್ರನ್ನ ಮೆಗನ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದೀವಿ. ಈಗ ರೀಚ್ ಆಗಿದ್ದಾರೆ ಕೂಡ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಇನ್ನು ಮಿಕ್ಕಿದ ಜನ 4 ಜನಕ್ಕೆ ಮೈನರ್ ಇಂಜುರೀಸ್ ಆಗಿದೆ, ಅವ್ರನ್ನೂ ಕೂಡ ಶಿಫ್ಟ್ ಮಾಡಿದ್ದೀವಿ. ಆ ವೆಹಿಕಲ್ಸ್ ಕೂಡ ಭಾಳಷ್ಟು ಡ್ಯಾಮೇಜ್ ಆಗಿತ್ತು, ಅದನ್ನು ಕೂಡ ನಾವು ಸೈಡಿಗೆ ಹಾಕ್ಕೊಂಡಿದ್ದೀವಿ. ಏನು ಕಾರಣಕ್ಕಾಗಿದೆ ಏನು ಎತ್ತ ಅಂತಂದು ತನಿಖೆ ಮಾಡ್ತಾ ಇದ್ದೀವಿ. ತನಿಖೆ ಮುಂದುವರೆದ ನಂತರ ನೋಡ್ಕೊಂಡು ಅಲ್ಲೇನಾದರೂ ಫಾಲ್ಟ್ಸ್ ಇದೆಯಾ ಅಂತ ನೋಡ್ಕೊಂಡು ಮುಂದಿನ ಕ್ರಮ ತಗೊಳ್ತೀವಿ. ಒಂದು ಶಿವಮೊಗ್ಗದಿಂದ ಸಾಗರದ ಕಡೆಗೆ ಹೋಗ್ತಾಯಿತ್ತು, ಇನ್ನೊಂದು ಸಾಗರದಿಂದ ಶಿವಮೊಗ್ಗ ಕಡೆ ಹೋಗ್ತಾಯಿತ್ತು. ಆನಂದಪುರದಿಂದ ಒಂದು 5-6 ಕಿಲೋಮೀಟರ್ಸ್ ಮುಂದೆ ಟುವರ್ಡ್ಸ್ ಸಾಗರ ಆಗಿದೆ ಇದು ಆಕ್ಸಿಡೆಂಟ್. ಆನಂದಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 2 ಕಾರುಗಳ ಮಧ್ಯೆ ಆಕ್ಸಿಡೆಂಟ್ ಆಗಿದೆ. ಸುಮಾರು 6 ಜನ ಪ್ರಯಾಣಿಕರಿದ್ದರು. ಇಕೋ ಸ್ಪೋರ್ಟ್ ಮತ್ತು ಒಂದು ವೋಲ್ಕ್ಸ್ ವ್ಯಾಗನ್ ಗಾಡಿ ಇರ್ತದೆ. ಇಬ್ಬರು ಹೆಣ್ಮಕ್ಳಿಗೆ ಸ್ವಲ್ಪ ಸೀರಿಯಸ್ ಇಂಜುರಿ ಇದೆ. ಇಮಿಡಿಯೇಟ್ಲಿ ಅವ್ರನ್ನ ಮೆಗನ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದೀವಿ. ಈಗ ರೀಚ್ ಆಗಿದ್ದಾರೆ ಕೂಡ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಇನ್ನು ಮಿಕ್ಕಿದ ಜನ 4 ಜನಕ್ಕೆ ಮೈನರ್ ಇಂಜುರೀಸ್ ಆಗಿದೆ, ಅವ್ರನ್ನೂ ಕೂಡ ಶಿಫ್ಟ್ ಮಾಡಿದ್ದೀವಿ. ಆ ವೆಹಿಕಲ್ಸ್ ಕೂಡ ಭಾಳಷ್ಟು ಡ್ಯಾಮೇಜ್ ಆಗಿತ್ತು, ಅದನ್ನು ಕೂಡ ನಾವು ಸೈಡಿಗೆ ಹಾಕ್ಕೊಂಡಿದ್ದೀವಿ. ಏನು ಕಾರಣಕ್ಕಾಗಿದೆ ಏನು ಎತ್ತ ಅಂತಂದು ತನಿಖೆ ಮಾಡ್ತಾ ಇದ್ದೀವಿ. ತನಿಖೆ ಮುಂದುವರೆದ ನಂತರ ನೋಡ್ಕೊಂಡು ಅಲ್ಲೇನಾದರೂ ಫಾಲ್ಟ್ಸ್ ಇದೆಯಾ ಅಂತ ನೋಡ್ಕೊಂಡು ಮುಂದಿನ ಕ್ರಮ ತಗೊಳ್ತೀವಿ. ಒಂದು ಶಿವಮೊಗ್ಗದಿಂದ ಸಾಗರದ ಕಡೆಗೆ ಹೋಗ್ತಾಯಿತ್ತು, ಇನ್ನೊಂದು ಸಾಗರದಿಂದ ಶಿವಮೊಗ್ಗ ಕಡೆ ಹೋಗ್ತಾಯಿತ್ತು. ಆನಂದಪುರದಿಂದ ಒಂದು 5-6 ಕಿಲೋಮೀಟರ್ಸ್ ಮುಂದೆ ಟುವರ್ಡ್ಸ್ ಸಾಗರ ಆಗಿದೆ ಇದು ಆಕ್ಸಿಡೆಂಟ್.